ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಡಿಸೆಂಬರ್ 7ರಂದು ನಡೆಯಲಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ವಿಡಿಯೋನ ಮಾಡೋದಕ್ಕೆ ಇಚ್ಛೆಪಡ್ತೀನಿ. ಈಗಾಗಲೇ ಎಷ್ಟೋ ಕೋಚಿಂಗ್ ಕ್ಲಾಸ್, ಆನ್ಲೈನ್ ಕೋಚಿಂಗ್ ಕ್ಲಾಸ್ ಅವರೆಲ್ಲ ಎಲ್ಲ ಸಬ್ಜೆಕ್ಟ್ದು ಸಿಲೆಬಸ್ನ ಕವರ್ ಮಾಡಿದರೆ, ಅದಕ್ಕೆ ಪರ್ಯಾಯವಾಗಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಪತ್ರಿಕೆ 1 ಮತ್ತು ಪತ್ರಿಕೆ 2ನ್ನು ನಾವು ಸರಿಯಾದ ರೀತಿ ಅರ್ಥೈಸ್ಕೊಂಡು ಓದ್ಕೊಂಡು ಅರ್ಥೈಸ್ಕೊಂಡು ನಾವು ಪರೀಕ್ಷಾ ಅಖಾಡಕ್ಕೆ ಇಳಿಬೇಕು. ಆದರೆ ನಾವು ಮಾಡ್ತಾ ಇರೋದು ಏನು ಅಂತಂದರೆ, ಸುಮ್ಮನೆ ಟೈಮ್ನ ವೇಸ್ಟ್ ಮಾಡ್ತಾಯಿದ್ವಿ. ಅದು ಆಗಬಾರ್ದು. ಇಲ್ಲಿ ಕನ್ನಡ, ಇಂಗ್ಲೀಷು, ಮ್ಯಾಥಮೆಟಿಕ್ಸು, EVS, ಸೋಷಿಯಲ್ ಸೈನ್ಸ್ ಮತ್ತು ಸೈನ್ಸು ಇಷ್ಟು ವಿಷಯಗಳನ್ನು ನಾವು ಕರಗತ ಮಾಡ್ಕೋಬೇಕು. ಮತ್ತು ಇನ್ನೊಂದೇನು ಅಂತಂದರೆ, ಇಲ್ಲಿ TETಯ ಮೂಲ ಉದ್ದೇಶ ಇಷ್ಟೇ. ಎಲ್ಲ ಕರ್ನಾಟಕ ರಾಜ್ಯ ಆಗ್ಬೋದು, ತಮಿಳುನಾಡು ಆಗ್ಬೋದು, ಕೇರಳ ಆಗ್ಬೋದು, ಭಾರತದ ಎಲ್ಲ ರಾಜ್ಯಗಳಲ್ಲೂ ಕೂಡ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ, ಈ ಕರ್ನಾಟಕದಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ಅಂತ ಅಂದರೆ ನಾವು ಸುಮ್ಮನೆ ನಾವು ಕಾಟಾಚಾರಕ್ಕೆ ಓದೋದಲ್ಲ, ಗ್ರಹಿಕೆಯಿಂದ ಓದಿದ್ದೆ ಅದರಲ್ಲಿ ನಾವು ಈ ಸಲ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸ್ಬೋದು ಅನ್ನೋದರಲ್ಲಿ ಎರಡು ಮಾತಿಲ್ಲ ಸ್ನೇಹಿತರೆ. ಭಾವಿ ಶಿಕ್ಷಕರೇ ಹಾಗೂ D.Ed ಮತ್ತು B.Edನ ಅಧ್ಯಯನ ಮಾಡ್ತಿರ್ತಕ್ಕಂಥ ಎಲ್ಲ ಆಕಾಂಕ್ಷಿಗಳಲ್ಲಿ ಒಂದು ಮನವಿ ಏನು ಅಂತಂದರೆ, ಈಗ ಒಂದೊಂದು ವಿಷಯಗಳನ್ನು ಸರಿಯಾದ ರೀತಿ ಅರ್ಥೈಸ್ಕೊಂಡು ಹೋಗ್ಬೇಕು. ಈಗ ನಾವು ಡೆಪ್ತಾಗಿ ಓದೋ ಟೈಮಲ್ಲ. ಡೈಲಿ ಒಂದು 2ರಿಂದ 3 ಕ್ವಶನ್ ಪೇಪರ್ನ ಬಿಡಿಸ್ಕೊಂಡು ಹೋಗಬೇಕು. ಕನ್ನಡ, ಇಂಗ್ಲೀಷು, ಮ್ಯಾಥ್ಸು, EVS, ಸೋಷಿಯಲ್ ಎಲ್ಲ ವಿಷಯಗಳನ್ನು ನಾವೇನು ಮಾಡಬೇಕು, ಬಿಡಿಸ್ಕೊಂಡು ಹೋಗಬೇಕು. ಮತ್ತು ಇನ್ನೊಂದು ಏನು ಅಂತಂದರೆ, ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂತಂದರೆ, ಈ ಒಂದು MCQ ಇರುತ್ತೆ ಅಂದ್ಕೊಳ್ಳಿ. ಆ MCQಯಲ್ಲಿ ಕೊಟ್ಟಾಗ, ಈಗ ಫಾರ್ ಎಕ್ಸಾಂಪಲ್ ಭಾಷೆಯ ಮೊದಲ ಕೌಶಲ್ಯ ಯಾವುದಂತ ಕೇಳ್ತಾರೆ. ಅಲ್ಲಿ ಯಾವುದು ಆಲಿಸುವಿಕೆ, ಮಾತನಾಡಿಸುವಿಕೆ ಮತ್ತು ಇನ್ನೊಂದು ಯಾವುದೋ ಕೊಟ್ಟಿರ್ತಾರೆ. ಅದನ್ನು ನಾವೇನು ಮಾಡಬೇಕು, ಅರ್ಥ ಮಾಡ್ಕೋಬೇಕು. ಮೊದಲ ಸ್ಕಿಲ್ಲು, ಭಾಷಾ ಕೌಶಲ್ಯ ಮೊದಲ ಕೌಶಲ್ಯ ಯಾವುದು ಅನ್ನೋದನ್ನು ತಿಳ್ಕೊಂಡು ನಾವೇನು ಮಾಡಬೇಕು, ಅದಕ್ಕೆ ಶೇಡ್ ಮಾಡಬೇಕು. ಮತ್ತು ಈ 3 ಸ್ಕಿಲ್ಗಳ ಬಗ್ಗೆ ತಿಳ್ಕೊಬೇಕು. ಅಂದರೆ ಅರ್ಥ ಇಷ್ಟೇ, ಯಾವುದು ಆನ್ಸರ್ ಇರುತ್ತೆ ಅದನ್ನು ನಾವು ಅಲ್ಲಿ ಜಡ್ಜ್ ಮಾಡಿ ಬರೀತಕ್ಕಂಥ ಒಂದು ಪೇಷನ್ಸ್ ನಮಗೆ ಇರಬೇಕು. ಇನ್ನು ಉಳಿದಂಥ 3 ಆಪ್ಷನ್ ಬಗ್ಗೆ ನಮಗೆ ಚೆನ್ನಾಗಿ ವಿಷಯಗಳು ಗೊತ್ತಿರಬೇಕು. ಮತ್ತು ಕನ್ನಡ ಬೋಧನಾ ವಿಧಾನಗಳ ಬಗ್ಗೆ ತಿಳ್ಕೊಬೇಕು. ಬೋಧನಾ ವಿಧಾನಗಳು ಅನುಗಮನ ವಿಧಾನ, ನಿಗಮನ ವಿಧಾನ, ಪ್ರಶ್ನೋತ್ತರ ಪದ್ಧತಿ, ಯೋಜನಾ ಪದ್ಧತಿ ಮತ್ತು ನಾಟಕಾಭಿನಯ ಪದ್ಧತಿ ಎಲ್ಲವನ್ನು ನಾವು ತಿಳ್ಕೊಬೇಕು. ಮತ್ತು ಒಬ್ಬ ಶಿಕ್ಷಕನಾಗಬೇಕು ಅಂತಂದರೆ, ಒಂದು ತರಗತಿಯ ಕೋಣೆ ಒಳಗಡೆ ನಾವೇನೆಲ್ಲ ಪಾಠ ಮಾಡಬೇಕು ಅನ್ನೋದನ್ನು ಒಬ್ಬ ಶಿಕ್ಷಕ ಏನು ಅಂತಂದರೆ ಫೆಸಿಲಿಟೇಟರ್ ಅಂತ ಹೇಳ್ತೀವಿ, ಸುಗಮಕಾರ ಅಂತ ಹೇಳಿ ಕರಿತೀವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವೇನು ಮಾಡಬೇಕು, ನಮ್ಮ ಅಧ್ಯಯನ ಕ್ರಿಯಾಶೀಲವಾಗಿರಬೇಕು. ಮತ್ತು ಇನ್ನು ಭಾಷೆ ಅಂತ ಬಂದಾಗ ಸಂಧಿಗಳು, ಕನ್ನಡ ಭಾಷೆಯಲ್ಲಿ ಸಂಧಿಗಳು ಮತ್ತು ಸಮಾಸಗಳು ಮತ್ತು ಛಂದಸ್ ಬಗ್ಗೆ ತಿಳ್ಕೋಬೇಕು. ಮತ್ತು ಸಮಾನಾರ್ಥಕ ಪದಗಳು, ನಾನಾರ್ಥ ಪದಗಳು, ವಿರುದ್ಧ ಪದಗಳು, ಅಲಂಕಾರಗಳು ಅವೆಲ್ಲವನ್ನು ನಾವು ತಿಳ್ಕೊಂಡು ನಾವು ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಹೋಗ್ಬೇಕು. ಈಗೇನು ಮಾಡಬೇಕು, ನೀವು ಈಗ ಬೋಧನಾ ವಿಧಾನಗಳು ಬಿಡಿ. ಬೋಧನಾ ವಿಧಾನಗಳು ಆಲ್ಮೋಸ್ಟ್ ಎಲ್ಲ ವಿಷಯಗಳಲ್ಲೂ ಒಂದೇ ಇರುತ್ತೆ. ಕನ್ನಡ ಬೋಧನಾ ವಿಧಾನ, ಇಂಗ್ಲೀಷ್ ಬೋಧನಾ ವಿಧಾನ, EVS ಬೋಧನಾ ವಿಧಾನ ಮತ್ತು ಇಂಗ್ಲೀಷು, ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸು, ಸೋಷಿಯಲ್ ಸೈನ್ಸ್ ಎಲ್ಲವನ್ನು ನಾವು ಒಂದು ಪ್ಯಾರಲಲ್ ಆಗಿ ಕೋಆರ್ಡಿನೇಷನಿಂದ ಓದಿದ್ದೇ ಅದರಲ್ಲಿ ನಾವು ಸಕ್ಸಸ್ನ ಕಾಣ್ತೀವಿ ಅನ್ನೋದು ನಿಮ್ಮ ಮನಸ್ಸಲ್ಲಿ ಇರಲಿ. ಆಮೇಲೆ ಇನ್ನೊಂದು, ಈಗ ಕಂಟೆಂಟ್ನ ಚೆನ್ನಾಗಿ ತಿಳ್ಕೊಳ್ಳಿ. ಕಂಟೆಂಟು ಜೊತೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದಿಷ್ಟು, ನಾವು ಕಂಟೆಂಟ್ನ ಯಾವ ರೀತಿ ಟೀಚ್ ಮಾಡ್ತೀವಿ ಮಕ್ಕಳಿಗೆ ಅನ್ನೋದು ಇದರ ಬೋಧನಾ ವಿಧಾನದ ಮೂಲ ಉದ್ದೇಶ ಅಷ್ಟೇ, ಇನ್ನೇನಿಲ್ಲ. ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸಕ್ಸಸ್ ಆಗಿ TETಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿ ಒಂದು 100ಕ್ಕೆ 100+ ಸ್ಕೋರ್ ಮಾಡಿದೆ. ಅದರಲ್ಲಿ ನೀವು ಫಸ್ಟ್ ಪೇಪರ್ D.Ed ಆಗಿರೋರಿಗೆ ಇದೊಂದು ಒಳ್ಳೆಯ ಅವಕಾಶ ಬಳಸ್ಕೊಳ್ಳಿ. ಒಂದು ಒಳ್ಳೆಯ ಅವಕಾಶ, ಬೇಗ ಪಾಸಾಗಿ ಒಂದು ಶಿಕ್ಷಕ ಹುದ್ದೆಯನ್ನು ಅಲಂಕರಿಸಿ ಅಂತ ಹೇಳಿ ನಾನು ಕೇಳ್ಕೊತೀನಿ.